ಹೊರಗುತ್ತಿಗೆ ನೇಮಕಾತಿಯಲ್ಲೂ ಮೀಸಲಾತಿ ಕಡ್ಡಾಯ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ನೇಮಕಾತಿಯಲ್ಲೂ ಮೀಸಲಾತಿ ಕಡ್ಡಾಯ. ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶ. ವಾಹನ ಚಾಲಕರು, ಡೇಟಾ ಎಂಟ್ರಿ ಆಪರೇಟರ್, ಸ್ವಚ್ಛತಾ ಸಿಬ್ಬಂದಿ, ಗ್ರೂಪ್ ಡಿ ಹುದ್ದೆ ನೇಮಕ. ಇದರ ಜೊತೆಗೆ ಈಗ ಮೀಸಲಾತಿ ಅನ್ವಯ 33% ಮಹಿಳೆಯರ ನೇಮಕ ಜೊತೆಗೆ ಮೀಸಲಾತಿ ಕಡ್ಡಾಯವನ್ನಗೊಳಿಸಿ ಸರ್ಕಾರ ಅಧಿಕೃತ ಆದೇಶವನ್ನ ಹೊರಡಿಸಿದೆ. ರಾಜ್ಯ ಸರ್ಕಾರದ ಎಲ್ಲ ಇಲಾಖೆ, ಸ್ವಾಯತ್ತ ಸಂಸ್ಥೆಗಳು, ಇದರ ಜೊತೆಗೆ ನಿಗಮ ಮಂಡಳಿ, ವಿಶ್ವವಿದ್ಯಾಲಯಗಳಿಗೆ ಅನ್ವಯವಾಗುವಂತೆ ಈಗ ಹೊರಗುತ್ತಿಗೆ ಆಧಾರದ ಮೇಲೆ ಮಾಡಿಕೊಳ್ಳುವಂತಹ ನೇಮಕಾತಿಯಲ್ಲೂ ಕಡ್ಡಾಯವಾಗಿ ಮೀಸಲಾತಿ ನಿಯಮ ಪಾಲಿಸುವಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಈಗ ಒಂದು ಸುತ್ತೋಲೆಯನ್ನ ಹೊರಡಿಸಿದೆ. ಸರ್ಕಾರದ ವಿವಿಧ ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡಿಕೊಳ್ಳುವಾಗ ಮೀಸಲಾತಿ ಜಾರಿ ಮಾಡುವ ಮಹತ್ವದ ತೀರ್ಮಾನವನ್ನ ಕಳೆದ ವರ್ಷ ಅಂದ್ರೆ ಡಿಸೆಂಬರ್ 12ರಂದು ಏನೊಂದು ಸಚಿವ ಸಂಪುಟ ನಡೆದಿತ್ತು, ಆ ಸಭೆಯಲ್ಲಿ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿತ್ತು. ಸಚಿವ ಸಂಪುಟ ಸಭೆಯಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಹಾಗೇನೆ 430 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಅವಶ್ಯವಿರುವಂತಹ ಹೊರಗುತ್ತಿಗೆ ನೇಮಕಾತಿಗೆ ಕೂಡ ಅನುಮತಿಯನ್ನ ಕೊಡಲಾಗಿತ್ತು. ಒಟ್ಟಾರೆ ಇದೀಗ ಹೊರಗುತ್ತಿಗೆ ನೇಮಕಾತಿಯಲ್ಲೂ ಮೀಸಲಾತಿ ಕಡ್ಡಾಯ ಅಂತ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶವನ್ನ ಇದೀಗ ಹೊರಡಿಸಲಾಗಿದೆ. ವಾಹನ ಚಾಲಕರು ಹಾಗೇನೆ ಡೇಟಾ ಎಂಟ್ರಿ ಆಪರೇಟರ್, ಸ್ವಚ್ಛತಾ ಸಿಬ್ಬಂದಿ, ಗ್ರೂಪ್ ಡಿ ಹುದ್ದೆ ನೇಮಕವನ್ನ ಮಾಡುವ ವಿಚಾರವಾಗಿ ಏನು ಮೀಸಲಾತಿ ಕಡ್ಡಾಯ ಈಗ ಮಹತ್ವದ ಆದೇಶ ಹೊರಹೊಮ್ಮಿರುವಂತದ್ದು. ಪ್ರಮುಖವಾಗಿ ಈಗ 33% ಮಹಿಳೆಯರನ್ನ ನೇಮಕ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ಮೀಸಲಾತಿಯನ್ನ ಕಡ್ಡಾಯಗೊಳಿಸಿ ಸರ್ಕಾರ ಅಧಿಕೃತ ಆದೇಶವನ್ನ ಹೊರಡಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ವಿನೋದ್. ಎಸ್ ವಿನೋದ್, ಏನೊಂದು ಹೊರಗುತ್ತಿಗೆ ನೇಮಕಾತಿಯಲ್ಲೂ ಮೀಸಲಾತಿ ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ, ಇದರಿಂದ ಪ್ರಮುಖವಾಗಿ ಈಗ ಯಾರಿಗೆ ಅನುಕೂಲ ಅಂತ? ಹೌದು ಪಲ್ಲವಿ, ಇದರಿಂದ ಯಾರಿಗೆ ಅನುಕೂಲ ಅಂದ್ರೆ ಈಗಾಗಲೇ ಏನು ಉದ್ಯೋಗ ನಿರುದ್ಯೋಗಿಗಳು ಇರ್ತಾರೆ, ಡಿಗ್ರಿ ಆಗಲಿ ಮಾಸ್ಟರ್ ಡಿಗ್ರಿ ಆಗಲಿ ಅಂತ ಉದ್ಯೋಗಗಳು ಏನು ಕೆಲಸ ಆಗುತ್ತೆ ಆ ಒಂದು ಅಭ್ಯರ್ಥಿಗಳಿಗೆ ಇದೊಂದು ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಏನು ರಾಜ್ಯದಲ್ಲಿ ಈ ಒಂದು ವಿಚಾರ ಅಂದ್ರೆ ಈಗಾಗಲೇ ಏನು ಟೆಂಡರ್ ಬೇಸ್ ಮೇಲೆ ಏನು ಕೆಲಸಕ್ಕೆ ಹೋಗ್ಕೊಂಡು ವಿಚಾರ ಈಗಾಗಲೇ ಅದು ಡಿಸೆಂಬರ್ 12, 2023 ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರವನ್ನು ನಿರ್ಣಯ ಮಾಡಲಾಗಿತ್ತು. ಅದೇ ರೀತಿ ಆಗ ಅಂದ್ರೆ 2012ರಲ್ಲಿ ಏನು ಸಂಪುಟ ಸಭೆಯಲ್ಲಿ ನಿರ್ಣಯ ಆಯ್ತು. ಆಗ ಪ್ರಥಮ ಬಾರಿಗೆ ಮೊದಲು ಶಾಲಾ ಮತ್ತು ಕಾಲೇಜು ಮತ್ತು ಆಡಳಿತ ವಿಭಾಗದಲ್ಲಿ ಇದನ್ನ ಮಾತ್ರ ಮೊದಲು ಅಂದ್ರೆ 430 ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳುವ ಮೂಲಕ ಮೊದಲು ಪ್ರಥಮ ಬಾರಿಗೆ ಒಂದು ಆ ಇಲಾಖೆಯಲ್ಲಿ ಮಾಡಲಾಗುತ್ತೆ. ತದನಂತರ ಈಗ ಅಂದ್ರೆ ಈಗಾಗಲೇ ಇಷ್ಟೊಳಗಡೆ ಅನ್ವಯ ಆಗ್ಬೇಕಿತ್ತು. ಯಾಕಂದ್ರೆ ಚುನಾವಣಾ ನೀತಿ ಸಂಹಿತೆ ಇರೋ ಕಾರಣದಿಂದ ಕೆಲವೊಂದು ತಾಂತ್ರಿಕ ದೋಷಗಳ ಕಾರಣದಿಂದ ಇದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಲಾಗಿತ್ತು. ಅದೇ ರೀತಿ ನಾನು ನೋಡೋದಕ್ಕಾಗಲೇ ಇನ್ನು ಈಗಲೂ ಸಹ ನೀತಿ ಸಂಹಿತೆ ಜಾರಿ ಇದೆ. ಆದ್ರೆ ಯಾಕಂದ್ರೆ ಈಗಾಗಲೇ ನೀತಿ ಸಂಹಿತೆ ಸ್ವಲ್ಪ ಸಡಿಲಿಕೆ ಮಾಡಿರೋ ಕಾರಣದಿಂದ ಈಗ ನಿನ್ನೆ ಅಧಿಕೃತವಾಗಿ ಆಡಳಿತ ಮತ್ತು ಸುಧಾರಣಾ ಇಲಾಖೆ ಡಿ ರಂದೀಪ್ ಅವರು ಅಧಿಕೃತವಾಗಿ ಆದೇಶ ಹೊರಡಿಸಿದ್ದಾರೆ. ಈಗಾಗಲೇ ಈ ವಿಚಾರವಾಗಿ ಒಂದು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಮತ್ತೆ ಉಳಿದ ಏನು ಅಭ್ಯರ್ಥಿಗಳು ಬರ್ತಾರೆ ಅಂದ್ರೆ ಸಿಬ್ಬಂದಿಗಳು ಬರ್ತಾರೆ ಅವರಿಗೆ ಮಾತ್ರ ಈ ಒಂದು ಅನ್ವಯ ಆಗುತ್ತೆ. ಮತ್ತೆ ವಿಶೇಷವಾಗಿ ಮಹಿಳೆಯರಿಗೆ 33% ಅವರಿಗೆ ಮೀಸಲಾತಿಯನ್ನು ನೀಡಲಾಗುತ್ತೆ. ಅದೇ ರೀತಿ ಖಾಸಗಿ ಸಂಸ್ಥೆಗಳು ಸಹ ಒಂದು ಏನು ಈ ವಿಚಾರವಾಗಿ ಅಂದ್ರೆ ಏನು ನೇಮಕಾತಿ ಮಾಡ್ಕೋತಾರೆ ಆ ಒಂದು ಖಾಸಗಿ ಸಂಸ್ಥೆಗಳು ಈ ಒಂದು ನಿಯಮ ಅನ್ವಯ ಆಗ್ಬೇಕಂತ ಅಂದ್ಬಿಟ್ಟು ಸಹ ಒಂದು ನಿನ್ನೆ ನೀಡತಕ್ಕಂತ ಆದೇಶದಲ್ಲಿ ಒಂದು ಮೆನ್ಷನ್ ಮಾಡಲಾಗಿದೆ. ಅದೇ ರೀತಿ ವಿನೋದ್, ನಾವೀಗ ನೋಡೋದಾದ್ರೆ ಮೊದಲನೇ ಬಾರಿ ಇದು ಯಾವ ಇಲಾಖೆಯಲ್ಲಿ ಅಂದ್ರೆ ಯಾವ ಒಂದು ಸಭೆಯಲ್ಲಿ ಈ ಒಂದು ತೀರ್ಮಾನ ಕೈಗೊಳ್ಳಲಾಯಿತು, ಯಾವ ಸಮಯದಲ್ಲಿ, ಹಾಗೇನೆ ಇಲ್ಲಿ ಖಾಸಗಿ ಕಂಪನಿಗಳಿಗೆ ಏನಾದ್ರೂ ಈ ಒಂದು ಮೀಸಲಾತಿ ಕಡ್ಡಾಯ ಏನಾದ್ರೂ ಅನ್ವಯ ಆಗುತ್ತಾ ಹೇಗೆ?
ಹೌದು ಪಲ್ಲವಿ, ಬಿಟ್ಟು ಅವಾಗಲೇ ಹೇಳ್ದಂಗೆ ಕಾಲೇಜು ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಇದು ಈ ಒಂದು 430 ಅಭ್ಯರ್ಥಿಗಳನ್ನ ಫಿಲ್ ಮಾಡ್ಕೋ ಮೂಲಕ ಪ್ರಪ್ರಥಮವಾಗಿ ಮತ್ತು ಹೈಯರ್ ಎಜುಕೇಶನ್ ಇದನ್ನ ಪ್ರಾರಂಭ ಮಾಡಲಾಯಿತು. ಅದೇ ರೀತಿ ನಂತರ ಮತ್ತೆ ಬೇರೆ ಬೇರೆ ಇಲಾಖೆಯಲ್ಲಿ ಇದ್ರ ಬಗ್ಗೆ ನಾವು ಅಂದ್ರೆ ನೇಮಕಾತಿ ಮಾಡ್ಕೋಬೇಕಂದ್ರೆ ಕೆಲವಷ್ಟು ಎಲೆಕ್ಷನ್ ಪ್ರೊಸೆಸ್ಗಳು ಬಂದು ಮತ್ತೆ ಅದೇ ನಂತರ ಎಲೆಕ್ಷನ್ ನೀತಿ ಸಂಹಿತೆ ಜಾರಿ. ಸೊ ಆ ಕಾರ್ಯದಿಂದ ಸ್ವಲ್ಪ ಕೆಲವಷ್ಟು ತಾಂತ್ರಿಕ ಕಾರ್ಯಗಳಿಂದ ಸರ್ ಈ ಒಂದು ಪ್ರೊಸೆಸ್ ಸ್ವಲ್ಪ ಡಿಲೇ ಆಗಿತ್ತು. ಅದೇ ನಂತರ ಈಗ ನೀವು ಹೇಳ್ದಂಗೆ ಖಾಸಗಿ ಸಂಸ್ಥೆಗಳು ಅಂದ್ರೆ ದೊಡ್ಡ ದೊಡ್ಡ ಸಂಸ್ಥೆಗಳು ಏನು ಬರ್ತವೆ, ಈಗ ದೊಡ್ಡ ದೊಡ್ಡ MNC ಕಂಪ್ನಿಗಳು ಏನು ಬರ್ತವೆ, ಸೊ ಆ ಒಂದು ಕಂಪ್ನಿಗಳಲ್ಲಿ ಅವರಿಗೂ ಸಹ ಈ ಒಂದು ನಿಯಮ ಅನ್ವಾಗೈತೆ. ಯಾಕಂದ್ರೆ ಇದು ಕೇವಲ ಒಂದು ರಿಸರ್ವೇಶನ್ ಈ ಒಂದು ವಿಚಾರಕ್ಕಷ್ಟೇ ಅಲ್ಲ, ನೇಮಕಾತಿ ಮೀಸಲಾತಿ ಅಷ್ಟೇ ಅಲ್ಲ, ಈ ಕನ್ನಡ ವಿಚಾರದಲ್ಲಿ ಸಹ ಒಂದು ದೊಡ್ಡ ದೊಡ್ಡ MNC ಕಂಪ್ನಿಗಳು ಸಹ ಒಂದು ರಿಸರ್ವ್ ಮಾಡಲಾಗಿದೆ, 60% ಕನ್ನಡ ರಿಸರ್ವ್ ಮಾಡಲಾಗಿದೆ. ಸೊ ಅದೇ ರೀತಿ ಇದನ್ನು ಸಹ ಒಂದು ಮೀಸಲಾತಿನೂ ಸಹ ಒಂದು ತಂದು ಈಗಾಗಲೇ ಒಂದು ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶ ಹೊರಡಿಸಿದೆ. ಇನ್ನು ನಾವು ನೋಡೋದಾದ್ರೆ ಇನ್ನು ಮಹಿಳೆಯರಿಗೂ ಸಹ ಒಂದು 33% ತಂದಿದ್ದು ಒಂದು ಒಳ್ಳೆಯ ಸಂತಸ ಸುದ್ದಿಯಾಗಿದೆ. ಈ ಒಂದು ವಿಚಾರ ನಾವು ನೋಡಿದ್ರೆ ಈ ಒಂದು KTPP ಅಧಿನಿಯಮ 1999 ಅಧಿನಿಯಮದ ಅನ್ವಯ ಈ ಒಂದು ನೇಮಕಾತಿಯನ್ನ ಸರ್ಕಾರ ಏನು ಈಗಾಗಲೇ ವಿಧಾನಸೌಧ ಆಕ್ಟ್ಗಳು ಬರ್ತದೆ, ಅಂದ್ರೆ ಸಚಿವಾಲಯ ಆಕ್ಟ್ ಬರುತ್ತೆ, ಆ ಒಂದು ಆದೇಶದ ಅನ್ವಯ ಈ ಒಂದು ಮೀಸಲಾತಿಯನ್ನು ಜಾರಿ ತರಲಾಗಿದೆ. ಈಗಾಗಲೇ ಡಿಸೆಂಬರ್ 12, 2023 ಸಂಪುಟ ಸಭೆಯಲ್ಲಿ ಈ ವಿಚಾರವಾಗಿ ಒಂದು ದೀರ್ಘಕಾಲದ ಒಂದು ಸಂಪುಟ ಸಭೆ ಆಗುತ್ತೆ. ಆ ಒಂದು ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಾಗುತ್ತೆ. ಅದೇ ದಿನ ಅಂದ್ರೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ HK ಪಾಟೀಲ್ ಅವರು ಬಂದು ಅನೌನ್ಸ್ ಮಾಡ್ತಾರೆ. ಆದ್ರೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಅದನ್ನ ಮುಂದೆ ಪರಿಹಾರ ಮಾಡಿ ನಾವು ಜಾರಿಗೊಳಿಸ್ತೀವಿ ಅಂದ್ಬಿಟ್ಟು ಸಹ ಅಂದೇ ಹೇಳಿದ್ರು. ಸೊ ಅದೇ ನಂತರ ವಿನೋದ್, ಈಗ ಈ ಒಂದು ಮೀಸಲಾತಿ ಕಡ್ಡಾಯದಲ್ಲಿ ಏಜ್ ಕೂಡ ಪ್ರಮುಖ ಒಂದು ವಿಚಾರ ಆಗುತ್ತೆ. ಹಾಗಾಗಿ ಯಾವ ಏಜ್ ತನಕ ಇದಕ್ಕೊಂದು ಮೀಸಲಾತಿ ಕಡ್ಡಾಯವನ್ನು ಅವರು ಕೊಡ್ತಾರೆ ಅಂತ? ಹೌದು ಪಲ್ಲವಿ, ಯಾಕಂದ್ರೆ ನೀವು ಹೇಳಿದಾಗೆ ಏಜ್ ಸಹ ಒಂದು ಮುನ್ನೆಲೆಗೆ ಬರುತ್ತೆ. ಯಾಕಂದ್ರೆ ಈ ಏಜ್ ಅಂದ್ರೆ 18 ನಂತರ ಮತ್ತೆ 30 ಒಳಗೆ, ಯಾಕಂದ್ರೆ ಪರಿಶಿಷ್ಟ ಮತ್ತು ಪಂಗಡ ವರ್ಗದಲ್ಲಿ 35 ತನಕ ಒಂದು ಕಾಲಾವಕಾಶ ಇದೆ. ಅದರ ತಕ್ಕಂತ ಉಳಿದಿರೋ OBC ಜನರಿಗೆ ಇದೊಂದು ಸ್ವಲ್ಪ 18 ರಿಂದ 30 ತನಕ ಇದೊಂದು ಅನ್ವಯ ಆಗುತ್ತೆ. ಇನ್ನು ಅದೇ ರೀತಿ ಈ ಒಂದು ಏನು ಹೊರಗುತ್ತಿಗೆ ನೌಕರರು ಏನು ನೇಮಕಾತಿಗಳನ್ನು ಮಾಡ್ಕೊಂತಾರೆ, ಈ ಒಂದು ನೇಮಕಾತಿಗೆ ಸರ್ಕಾರಿ ನೌಕರರ ಸಂಘ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ಈಗಾಗಲೇ ಏನು ಸರ್ಕಾರದಲ್ಲಿ 2,07,000 ವಿವಿಧ ಹುದ್ದೆಗಳು ಖಾಲಿ ಇದೆ. ಸೊ ಅದನ್ನ ಫಿಲ್ ಮಾಡ್ಕೊಳ್ಳಿ, ಯಾಕೆ ನೀವು ಹೊರಗುತ್ತಿಗೆ ಮೇಲೆ ಆತರ ನೀವು ನೇಮಕಾತಿ ಮಾಡ್ಕೊಂಡು ಯಾಕೆ ಜನರ ಜೀವನ ಜೊತೆ ಯಾಕೆ ನೀವು ಚೆಲ್ಲಾಟ ಆಡ್ತೀರಾ ಅಂತ ಅಂದ್ಬಿಟ್ಟು ಒಂದು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ. ಇನ್ನೊಂದು ನಾವು ಸೂಕ್ಷ್ಮತೆಯನ್ನು ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕೇನೆಂದ್ರೆ, ಯಾವುದೇ ಇಲಾಖೆಯಲ್ಲಿ ಕಡಿಮೆ ಅಂದ್ರೂ 20 ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ಳೋ ಸಮಯದಲ್ಲಿ ಮಾತ್ರ ಈ ಒಂದು ಅನ್ವಯ ಆಗುತ್ತೆ, ಏನು ನೇಮಕಾತಿ ಮೀಸಲಾತಿ ಅನ್ವಯಾಗುತ್ತೆ. ಅದೇ ರೀತಿ 20 ಸಿಬ್ಬಂದಿಗಳ ಒಳಗೆ ಏನಾದರೂ ನೇಮಕಾತಿ ಮಾಡ್ಕೊಳ್ಳಿದ್ರೆ ಈ ಒಂದು ಮೀಸಲಾತಿ ಅನ್ವಯ ಆಗಲ್ಲ ಅಂದ್ಬಿಟ್ಟು ಈಗಾಗಲೇ ಒಂದು ಸುತ್ತೋಲೆ ಸಹ ಈ ವಿಚಾರವನ್ನು ಸಹ ಮೆನ್ಷನ್ ಮಾಡಲಾಗಿದೆ. ಪಲ್ಲವಿ, ಓಕೆ, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ವಿನೋದ್.